ಬಿಗ್ ಬಾಸ್ ಅಲ್ಲಿ ಇವಾಗ ಕೆಲವೊಬ್ರಿಗೆಲ್ಲ ಲಾಸ್ಟ್ ಟೈಮ್ ಹ್ಮ್ ಲೆಟರ್ಸ್ ಬಂದಿತ್ತು, ಊಟ ಹ್ಮ್ ಹ್ಮ್ ಬರ್ತಿತ್ತು, ಹ್ಮ್ ಹಾಗೇನೆ ಇನ್ನೂ ಒಂದ್ ಸ್ವಲ್ಪ ದಿನ ಇದ್ದಿದ್ರೆ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಗಡೆ ಬರ್ತಿದ್ರು. ಸೊ ಆತರ ಮೂಮೆಂಟ್ಸ್ ಎಲ್ಲ ಇರ್ತಿತ್ತು. ಸೊ ನೀವು ಯಾವ್ದಾದ್ರು ಈ ಒಂದು ಮೂಮೆಂಟ್ ಅಲ್ಲಿ ಮಿಸ್ ಮಾಡ್ಕೊಂಡ್ರ ಬಿಗ್ ಬಾಸ್ ಜರ್ನಿಯಲ್ಲಿ ಈ ತರ ಆ ಮೂಮೆಂಟ್ ನಾನು ಸಿಗ್ಬೇಕಿತ್ತು ನನಗೆ ಅನ್ನೋದಾದ್ರೆ? ಎಕ್ಸಾಕ್ಟ್ಲಿ ಒಳಗಡೆ ಇದ್ದಾಗ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅಂತಾನು ನನಗೆ ಗೊತ್ತಾಗಿತ್ತು. ಆ ಒಂದು ಮೂಮೆಂಟ್ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ದಿನಗಳು ಒಳಗಿದ್ದಿದ್ರೆ ಫ್ಯಾಮಿಲಿ ರೌಂಡ್ ಅಂತ ಒಂದ್ ಇರ್ತಾ ಇತ್ತು. ಅವಾಗ ಅಪ್ಪ ಅಮ್ಮ ಒಳಗ್ ಬರ್ಬೋದಾಗಿತ್ತು. ಅದ್ ನಾನ್ ತುಂಬಾ ಮಿಸ್ ಮಾಡ್ಕೊಂಡೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಅಂದ್ರೆ ಅಪ್ಪ ಅಮ್ಮನ್ ಕರ್ಸೋದ್ ಮಿಸ್ ಮಾಡ್ಕೊಂಡೆ. ಅಂಡ್ ಕಿಚ್ಚನ ಚಪ್ಪಾಳೆ ಸಿಕ್ಲಿಲ್ಲ. ಸುದೀಪ್ ಸರ್ ನೀವು ನನಗೆ ಚಪ್ಪಾಳೆನೆ ಕೊಡದೆ ಕಳ್ಸಿದ್ರಿ. ಆಮೇಲೆ ಬಿಗ್ ಬಾಸ್ ದಿಂದ ನನ್ನ ಕ್ಯಾಪ್ಟನ್ ಮಾಡ್ದೇನೆ ಹೊರಗ್ ಕಳ್ಸಿದ್ರಿ. ಬೇಜಾರಿದೆ ಇದೆಲ್ಲ ಮತ್ತೆ ವಾಪಸ್ ಕರ್ಕೊಳ್ಳಿ ನನ್ನ. ಬಟ್ ಅದಕ್ಕಿಂತ ಗ್ರೇಟ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ಅವ್ರ ಕೈಯಾರೆ ಕಣ್ಣೀರ್ ಒರೆಸಿದಾರಲ್ಲ, ಎಕ್ಸಾಕ್ಟ್ಲಿ ಎಸ್. ಅಲ್ವಾ? ಅದೇ ಚಪ್ಪಾಳೆಗಿಂತ ಎರಡ್ ಹೌದು. ಕೈಗಳಲ್ಲಿ ನನ್ ಕಣ್ಣೀರ್ ಒಡ್ಸಿರೋದು ಇಟ್ಸ್ ಲೈಕ್ ವಾವ್ ಯಾಕಂದ್ರೆ ಮೂಮೆಂಟ್. ಬಿದ್ದಾಗ ಎಲ್ರು ಸಹ ಹ್ಮ್ ಆ ಕಣ್ಣೀರ್ ಒರೆಸುವಂತ ಪ್ರಯತ್ನನೇ ಬೇಕಾಗಿರುವಂತದ್ದು. ಯಾಕಂದ್ರೆ ನಾವು ಸ್ಟೇಬಲ್ ಆಗಿ ನಿಂತ್ಕೊಂಡಾಗ ಎಲ್ರು ಬರ್ತಾರೆ ನಮ್ ಬೆಂತಟಕ್ ಶಬಾಷ್ ಅಂತ ಎಕ್ಸಾಕ್ಟ್ ಹೇಳ್ಬಿಟ್ಟು. ಬಟ್ ಬಿದ್ದಾಗ ಕಣ್ಣೀರ್ ಒರೆಸುವಂತ ಕೈಗಳು ಬೇಕು ಅಂತ ಹೇಳ್ಬಿಟ್ಟು ದೊಡ್ಡವರೆಲ್ಲ ಹೇಳ್ತಾರೆ. ಅದು ಸಿಕ್ಕಿದೆಯಲ್ಲ ನಿಮ್ಗೆ ಇನ್ನೇನ್ ಬೇಕು? ಎಕ್ಸಾಕ್ಟ್ಲಿ ದಟ್ ಇಸ್ ತುಂಬಾ ಎಮೋಷನಲ್ ಮೂಮೆಂಟ್ ನನಗೆ. ಅದೇ ಕಿಚ್ಚನ ಚಪ್ಪಾಳೆ ಸಿಕ್ಲಿಲ್ಲ ಅಂದ್ರೂ ಅದನ್ನ ಹೇಳ್ದಾಗ ಅದಕ್ಕಿಂತ ದೊಡ್ಡದು ಆ ಕೈಗಳಲ್ಲಿ ನನ್ ಕಣ್ಣೀರ್ ಹೊರ್ಸಿದ್ದು. ಬಿಕಾಸ್ ಮೇ ಬಿ ಅವ್ರಿಗೂ ಫೀಲ್ ಆಯ್ತು ಅಂತ ಅನ್ಸುತ್ತೆ ನಾನು ಅಳ್ತಾ ಇದ್ದಾಗ. ಥ್ಯಾಂಕ್ ಯು ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದು ತುಂಬಾ ದೊಡ್ಡ ವಿಷಯ ನನ್ನ ಲೈಫಲ್ಲಿ. ಥ್ಯಾಂಕ್ ಯು. ಅಂಡ್ ಸುದೀಪ್ ಸರ್ ಒಂದ್ ವಾರ ಬಂದಿರಲ್ಲ. ಹ್ಮ್ ಹ್ಮ್ ಬಿಕಾಸ್ ಕಾರಣ ನಿಮ್ಗೆ ಗೊತ್ತಿರುತ್ತೆ. ಅಂದ್ರೆ ಹ್ಮ್ ಅಲ್ಲಿದ್ದಾಗ ಗೊತ್ತಿರಲ್ಲ, ಇವಾಗ ಹ್ಮ್ ಹೊರಗಡೆ ಬಂದ್ಮೇಲೆ ಗೊತ್ತಾಗಿದೆ. ಹ್ಮ್ ಸೊ ಸುದೀಪ್ ಅವರ ಹ್ಮ್ ತಾಯಿ ಅವ್ರು ತೀರ್ಕೊಂಡು, ಸೊ ಆ ಒಂದು ಕ್ಷಣ, ಬಿಕಾಸ್ ಯಾಕಂದ್ರೆ ನೀವು ತುಂಬಾ ಫ್ಯಾಮಿಲಿಗೆಲ್ಲ ವ್ಯಾಲ್ಯೂಸ್ ಎಲ್ಲ ಕೊಡ್ತೀರಾ, ಇಂಪಾರ್ಟೆನ್ಸ್ ಕೊಡ್ತೀರಾ. ಸೊ ಈ ತರ ಆದಾಗ ಸೊ ಒಂದ್ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಸಾಂಗ್ ಎಲ್ಲ ಆಡ್ತಾರೆ ವಾಸುಕಿ ಅವರು. ಸೊ ಆ ಒಂದು ಮೂಮೆಂಟ್ ಹೆಂಗ್ ಅನ್ಸ್ತು ಅಂತ? ಇಲ್ಲ, ಒಂದು ವೀಕಲ್ಲಿ ನಾವು ರೆಡಿ ಆಗ್ತೀವಿ ಸಂಡೇ ಎಪಿಸೋಡ್ಗೆ. ಇವತ್ತು ಎಪಿಸೋಡ್ ಕ್ಯಾನ್ಸಲ್ ಅಂತ ಆಗುತ್ತೆ. ಹ್ಮ್. ಪ್ರಾಬಬ್ಲಿ ನಾವು ಸುದೀಪ್ ಸರ್ ಎಲ್ಲೋ ಬಿಸಿ ಇರ್ಬೋದು, ಶೂಟಿಂಗ್ ಹೋಗಿರ್ಬೋದು. ಈ ತರ ನಾವೇ ಸಮಾಧಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಸುಮ್ಮನೆ ಆಗ್ತೀವಿ. ನೆಕ್ಸ್ಟ್ ಆ ವೀಕ್ ಬರೋದೇ ಇಲ್ಲ ಅವರು. ನೆಕ್ಸ್ಟ್ ವೀಕ್ ಅಲ್ಲಿ ಸೃಜನ್ ಹಾಗೆ ಯೋಗರಾಜ್ ಭಟ್ ಅವ್ರು ಬರ್ತಾರೆ. ಯೋಗರಾಜ್ ಭಟ್ ಅವ್ರು ಹೇಳ್ತಾರೆ ಹಿಂಗಾಯ್ತು, ಈ ಲಾಸ್ಟ್ ಇಸ್ ಮದರ್ ಅಂತ. ಅದಂತೂ ನಂಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಅವ್ರು ಹೇಳಿದ ತಕ್ಷಣ ಕಣ್ಣಲ್ಲಿ ನೀರು ಹೋಗ್ತಾ ಇದೆ, ಮೈಯೆಲ್ಲ ಫುಲ್ ಶಿವರಿಂಗ್ ಆಗೋಯ್ತು ನನ್ಗೆ. ಅಂದ್ರೆ ಸೆಕೆ ಆಗ್ತಿತ್ತು. ಅವ್ರ ಹಂಗ ಹೇಳಿದ ತಕ್ಷಣ ಫುಲ್ ಒಂಥರ ಚಳಿ ಚಳಿ ಆತರ ಆಗ್ತಿದೆ, ಸಂಕಟ ಆಗ್ತಿದೆ, ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಏನ್ ಹಿಂಗ ಆಗೋಯ್ತಲ್ಲ. ಬಿಕಾಸ್ ತಾಯಿಗಿಂತ ದೊಡ್ಡ ವಸ್ತು ಏನೂ ಇಲ್ಲ ಪ್ರಪಂಚದಲ್ಲಿ. ಪ್ರಪಂಚನೇ ತಾಯಿ. ರೀಪ್ಲೇಸ್ ಮಾಡ್ಗಕ್ ಆಗದೆ ಇರುವಂತ ಏಕೈಕ ಜೀವ. ಯಾರ್ ಬೇಕಾದ್ರು ಯಾವ ಪ್ರೀತಿ ಬೇಕಾದ್ರೂ ಕೊಡ್ಬೋದು. ತಾಯಿ ಪ್ರೀತಿನ ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಅದೇ ಇಲ್ಲ ಇನ್ ಮುಂದೆ ನಮ್ ಲೈಫಲ್ಲಿ ಅಂದ್ರೆ ಅದನ್ನ ಟಾಲರೇಟ್ ಮಾಡೋದಿದೆಯಲ್ಲ, ಚಾನ್ಸೇ ಇಲ್ಲ. ನನ್ ಕೈಲಂತೂ ಆಗ ನನ್ ಜೀವನ ಹೋಗ್ಬಿಡುತ್ತೆ ಪ್ರಾಬಬ್ಲಿ ಆತರ ಅದೆಲ್ಲ ವಿಷಯ ಕೇಳಿದ್ರೆ. ಬಟ್ ಆದ್ರೂ ಅವ್ರ ಕರ್ತವ್ಯ ನಿಷ್ಠೆಗೋಸ್ಕರ ನೆಕ್ಸ್ಟ್ ವೀಕ್ ಇಮಿಡಿಯೇಟ್ ಆಗಿ ಸ್ಟೇಜ್ ಮೇಲೆ ಬರ್ತಾರೆ, ನಮ್ಮೆಲ್ರನ್ನು ಮತ್ತೆ ಮಾತಾಡಿಸ್ತಾರೆ, ನಗಿಸ್ಬೇಕಂದಾಗ ನಗಿಸ್ತಾರೆ. ಸೀರಿಯಸ್ಲಿ ಅವ್ರಿಗೆ ಹ್ಯಾಟ್ಸ್ ಆಫ್. ಆ ತರದೊಂದು ಲೈಫಲ್ಲಿ ಒಂದು ಘಟನೆ ನಡೆದಿದ್ರು ಅವ್ರ ಕರ್ತವ್ಯ ನಿಷ್ಠೆ ಅಂದ್ರೆ ಬಿಗ್ ಬಾಸ್ಗೆ ಅವ್ರು ಬಿಗ್ ಬಾಸ್ ಅನ್ನೋದಕ್ಕಿಂತ ಅವರ ಕರ್ತವ್ಯಕ್ಕೆ, ಅವ್ರು ಒಪ್ಕೊಂಡಿರುವಂತ ಕೆಲ್ಸಕ್ಕೆ ಎಷ್ಟು ಗೌರವ ನೀಡಿ ಬಂದಿದ್ದಾರೆ. ಅವ್ರಿಲ್ಲ ಅಂದ್ರೆ ಅಲ್ಲಿ ಆಗಲ್ಲ ಕೆಲ್ಸಗಳು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಬಂದ್ ಅದ್ ನಿಭಾಯಿಸೋದಿದ್ಯಲ್ಲ, ಮನ್ಸಲ್ಲಿ ನೋವಿಡ್ಕೊಂಡು ಆಚೆ ನಗದಿದ್ಯಲ್ಲ, ಸೀರಿಯಸ್ಲಿ ಯಪ್ಪ, ಅದ್ ನಂಗೆ ಇಮ್ಯಾಜಿನ್ ಈಗ್ಲೂ ಮಾಡಕ್ ಆಗಲ್ಲ. ಅವ್ರಿಗೆ ತುಂಬಾ ಗೌರವ ನೀಡ್ಬೇಕು ಅನ್ಸುತ್ತೆ ಆ ಒಂದು ಮೂಮೆಂಟ್ಗೆ. ನನ್ಗೂ ಸಿಕ್ಕಾಬಡೆ ಕಷ್ಟ ಆಯ್ತು ಅವತ್ತು. ಕ್ಯಾಮ್ರಾ ಮುಂದೆ ಹೇಳ್ತೀನಿ, ಸುದೀಪ್ ಸರ್ ಇದನ್ನ ತಡ್ಕೊಳ್ಳೋ ಅಂತ ಶಕ್ತಿ ನಿಮ್ಗೆ ಆ ದೇವ್ರು ಕೊಡ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಆಮೇಲೆ ಇಮಿಡಿಯೇಟ್ ಆಗಿ ನನ್ನ ಫ್ಯಾಮಿಲಿ ನೆನಪಾಗೋದ್ರು. ಏನ್ ಮಾಡ್ತಿದ್ದಾರೆ ಅಪ್ಪ ಅಮ್ಮ ತಮ್ಮ ಅಂದ್ರೆ ಏನು ಗೊತ್ತಾಗಲ್ಲ ಒಳಗಡೆ. ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಮೆಸೇಜ್ ಕೊಡಿ, ಅವ್ರು ಸೇಫ್ ಆಗಿದ್ದಾರೆ ಅನ್ನೋದು ಒಂದ್ ಮೆಸೇಜ್ ಕೊಡಿ, ಇನ್ನೇನು ಬೇಡ ನನ್ಗೆ ಅಂತ. ಅದಾಗಿ 3-4 ದಿನಕ್ಕೆ ಇದು ಒಂದು ಸಂದೇಶ ಮನೆಯಿಂದ ಕಳ್ಸುವಂತದಿತ್ತು. ಖುಷಿ ಆಯ್ತು ನನಗೆ. ಅಟ್ಲೀಸ್ಟ್ ನಾವ್ ಆರಾಮಾಗಿದ್ದೀವಿ, ನಮ್ಮ ನೆನ್ಸ್ಕೊಂಡು ನೀನ್ ಅಳ್ಬೇಡ ಅಂತ ಮಮ್ಮಿ ಒಂದ್ ಮೆಸೇಜ್ ಕಳ್ಸಿರ್ತಾರೆ ಲೆಟರ್ ಅಲ್ಲಿ. ಅದ್ ನೋಡಿ ಖುಷಿ ಆಯ್ತು. ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿದ್ಯಾ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ. ಹೊರಗಡೆ ಬಂದ್ಮೇಲೆ ಸುದೀಪ್ ಸರ್ ಇದೇ ಸೀಸನ್ ನ ಲಾಸ್ಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅಂತ ಕೇಳ್ಪಟ್ಟೆ. ಸೊ ಆಲ್ರೆಡಿ ಪೋಸ್ಟ್ ಸಹ ಹಾಕಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲೆಲ್ಲಾನು ಸಹ. ಸೊ ನಿಮ್ಗೆ ಇದು ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಾದ್ರೆ? ಇಲ್ಲ, ರೀಸೆಂಟ್ ಆಗಿ ಗೊತ್ತಾಯ್ತು ಅವರು ಆ ತರ ಪೋಸ್ಟ್ ಮಾಡಿದ್ದಾರೆ ಅಂತ ಅನ್ನೋದು. ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸೇ ಇಲ್ಲ ಅನ್ಸುತ್ತೆ ನನಗಂತೂ. ಇಷ್ಟು ವರ್ಷಗಳಿಂದ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ನೆನಪಾಗೋದು. ಅವ್ರು ಹೋಸ್ಟ್ ಮಾಡಲ್ಲ ಅಂದ್ರೆ ವಿ ಕಾಂಟ್ ಇಮ್ಯಾಜಿನ್ ದಟ್ ಶೋ ಬೇರೆಯವ್ರ ಕೈಲಿ ಎಷ್ಟು ಮಟ್ಟಿಗೆ ನಿಭಾಯಿಸ್ಬೋದು ಅಂತ ಅನ್ನೋದು. ಬಿಕಾಸ್ ಸುದೀಪ್ ಸರ್ ಮಾತಲ್ಲಿ ಒಂದು ತೂಕ ಇರುತ್ತೆ. ಅವರು ತಿಳುವಳಿಕೆ ಹೇಳ್ತಾರಲ್ಲ ಕೆಲವೊಂದು ವಿಷಯಗಳನ್ನ ನಾವು ಎಚ್ಚೆತ್ಕೋಬೇಕು ಅನ್ನೋದು, ಅದು ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಯಾಕೆಂದ್ರೆ ಮನ್ಸಿಗೆ ನೋವಾಗದೆ ಅದನ್ನ ಹಿಂಟು ಕೊಡ್ಕೊಂಡು ಕ್ಲೂ ಕೊಡ್ಕೊಂಡು ಒಂದು ತಿಳುವಳಿಕೆ ಹೇಳ್ತಾರಲ್ಲ, ಆ ಒಂದು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರೋದು ಅದು ಏಕೈಕ ಪರ್ಸನ್ ಅಂದ್ರೆ ಅದು ಸುದೀಪ್ ಸರ್. ಬೇರೆಯವ್ರ ಕೈಲಿ ಅದನ್ನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನನ್ಗಂತೂ ಗೊತ್ತಿಲ್ಲ. ಅದು ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ. ಸುದೀಪ್ ಸರ್ ಮಾಡಿದ್ರೇನೆ ಬಿಗ್ ಬಾಸ್, ಇಲ್ಲ ಅಂದ್ರೆ ಐ ಡೋಂಟ್ ನೋ ಅದು ಹೆಂಗ್ ವರ್ಕೌಟ್ ಆಗುತ್ತೆ ಅನ್ನೋದು.
ಓಕೆ, ನಮ್ಗೆಲ್ಲಾನು ಇಷ್ಟ ಇದೆ ಸುದೀಪ್ ಸರ್ ಹೋಸ್ಟ್ ಮಾಡಬೇಕು ಅನ್ನೋದು. ಬಟ್ ಆಲ್ರೆಡಿ ಸುದೀಪ್ ಸರ್ ಡಿಸಿಷನ್ಸ್ ತಗೊಂಡಿದ್ದಾರೆ. ಬಿಕಾಸ್ ಅವ್ರ ಡಿಸಿಷನ್ ಫೈನಲ್ ಆಗಿರೋದ್ರಿಂದ ಈ ಒಂದು ಪ್ಲೇಸ್ಗೆ ಯಾರು ಬಂದ್ರೆ ಸೂಕ್ತ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಸುದೀಪ್ ಸರೇ ಸೂಕ್ತ. ಒಂದು ಆ Big Boss. ವೇದಿಕೆಗೆ ಸುದೀಪ್ ಸರ್ನ ಬಿಟ್ಟರೆ ಬೇರೆ ಯಾರು ಇಮ್ಯಾಜಿನ್ ಮಾಡಕ್ ಆಗಲ್ಲ.